ಹಾಯ್, ಅಸೆಸ್ಮೆಂಟ್ ಆಫ್ ಫಾರ್ಮ್ಸ್ ಮೇಲೆ ಇದು ಫಸ್ಟ್ ಪ್ರಾಬ್ಲಮ್. ಓಕೆ, ಪ್ರಾಬ್ಲಮ್ ಒಂದು ಸಾರಿ ನೋಡ್ಕೊಂಬಿಡಿ, ಆ ವಿಡಿಯೋನ ಫ್ಯೂಸ್ ಮಾಡಿ ಒಂದು ಸಾರಿ ಬರ್ಕೊಂಡ್ರು ಒಳ್ಳೆಯದು. ಓಕೆ, ನಾನೊಂದು ಸಾರಿ ರೀಡ್ ಮಾಡ್ತೀನಿ. ಓಕೆ, ನಾಗು, ಗುಂಡು ಆ್ಯಂಡ್ ಬಂಡು ಆರ್ ದಿ ಪಾರ್ಟ್ನರ್ಸ್ ಆಫ್ ಎ ಫರ್ಮ್ ವಿತ್ ಈಕ್ವಲ್ ಶೇರ್ಸ್. ರೈಟ್, ಅವ್ರ ಶೇರ್ಸ್ ಏನಿದೆ ಈಕ್ವಲ್ ಆಗಿ ಶೇರ್ಸನ್ನು ಇನ್ವೆಸ್ಟ್ ಮಾಡಿದ್ದಾರೆ. ದ ಪಿ ಆ್ಯಂಡ್ ಎಲ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ 31/3/2019 shows a net profit of rupees 50,000. ನೆಟ್ ಪ್ರಾಫಿಟ್ ಏನು ತೋರಿಸ್ತಾ ಇದೆ? ನೆಟ್ ಪ್ರಾಫಿಟ್ ಎಷ್ಟು ತೋರಿಸ್ತಾ ಇದೆ? 50,000 ತೋರಿಸ್ತಾ ಇದೆ. ಆಫ್ಟರ್ ಡೆಬಿಟಿಂಗ್ ದ ಫಾಲೋವಿಂಗ್ ಐಟಮ್ಸ್, ಈ ಕೆಳಗಿನ ಐಟಮ್ಸನ್ನು ಡೆಬಿಟ್ ಮಾಡಿದ ಮೇಲೆ, ಡಿಡಕ್ಟ್ ಮಾಡಿದ ಮೇಲೆ, ಲೆಸ್ ಮಾಡಿದ ಮೇಲೆ 50,000 ನೆಟ್ ಪ್ರಾಫಿಟ್ ತೋರಿಸ್ತಾ ಇದೆ. ರೈಟ್, ಫಸ್ಟ್ ಒನ್ ಈಸ್ ಸ್ಯಾಲರಿ. ನಾಗು 50,000, ಗುಂಡು 10,000. Second point, bonus, Bandu only 20,000. Then commission to partners, Nagu 20,000, Gundu 15,000, Bandu 20,000. Right? Then fourth point, interest on capital at 14%. 14%. Nagu 4,200, Gundu 5,600, then Bandu 7,000. Then fifth point is rent of office building to Gundu rupees 4,000. Okay, compute the total income of firm. Very simple problem. ಹೌದಾ? ವೆರಿ ಸಿಂಪಲ್ ಪ್ರಾಬ್ಲಮ್ ಇದೇನು, ಇದಕ್ಕಿಂತ ಜಾಸ್ತಿ ಕಾಂಪ್ಲಿಕೇಟೆಡ್ ಆಗಿರೋ ಪ್ರಾಬ್ಲಮ್ಸ್ ಮುಂದೆ ಬರ್ತವೆ. ಬಟ್ ಸಿಂಪಲ್ ಪ್ರಾಬ್ಲಮನ್ನು ಮೊದಲು ಸಾಲ್ವ್ ಮಾಡಿ ನೋಡೋಣ. ರೈಟ್, ನೋಡಿ ಇಲ್ಲಿ ನಮಗೇನು ಕೊಟ್ಟಿದ್ದಾರೆ? ಸ್ಯಾಲ್ರಿ ಕೊಟ್ಟಿದ್ದಾರೆ, ಬೋನಸ್ ಕೊಟ್ಟಿದ್ದಾರೆ, ಕಮಿಷನ್, ದೆನ್ ಇಂಟ್ರೆಸ್ಟ್, ದೆನ್ ನೆಟ್ ಪ್ರಾಫಿಟ್. ಓಕೆ, ಫಾರ್ಮ್ಯಾಟ್ ಇದೆ. ಫಾರ್ಮ್ಯಾಟ್ ಪ್ರಕಾರ ಬಿಡಿಸಿದ್ರೆ ತುಂಬ ಈಸಿಯಾಗಿ ಗೊತ್ತಾಗುತ್ತೆ. ಓಕೆ, ಆನ್ಸರ್ ನೋಡೋಣ. ಫಸ್ಟ್ ನೋಡೋದೀಗ ಇನ್ಕಮ್ ಫ್ರಾಮ್ ಬಿಸ್ನೆಸ್. ರೈಟ್, ಇನ್ಕಮ್ ಫ್ರಾಮ್ ಬಿಸ್ನೆಸ್. ಇನ್ಕಮ್ ಫ್ರಾಮ್ ಬಿಸ್ನೆಸ್, ಅದರಲ್ಲಿ ಫಸ್ಟ್ ತಗೋಬೇಕಾಗಿರೋದು ನೆಟ್ ಪ್ರಾಫಿಟ್. ಹೌದಾ? ಆ್ಯಸ್ ಪರ್ P and L account. How much it is? As per P and L account, it is 50,000. Right? P and L account ಪ್ರಕಾರ 50,000 ಇದೆ. Then next ನಮಗೆ ಫಾರ್ಮ್ಯಾಟ್ ಏನು ಹೇಳುತ್ತೆ? ಆ್ಯಡ್ ಡಿಸ್ಅಲೌಡ್ ಎಕ್ಸ್ಪೆನ್ಸಸ್. ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ ಯಾವುದು ಬರುತ್ತೆ ಅಂತ ಹೇಳಿ ಫಾರ್ಮ್ಯಾಟಲ್ಲಿ ಇದೆ, ನೀವು ನೋಡಿದ್ದೀರಿ ಫಾರ್ಮ್ಯಾಟ್ ಆಲ್ರೆಡಿ. ಸ್ಯಾಲರಿ, ಬೋನಸ್ ಆ್ಯಂಡ್ ಕಮಿಷನ್. ಓಕೆ, ಸ್ಯಾಲರಿ ಫಸ್ಟ್ ತಗೋಬೇಕಾಗಿರೋದು ಸ್ಯಾಲರಿ. ಫಸ್ಟ್ ಇರೋದು ಯಾರು? ನಾಗು. ಹೌದಾ? ನಾಗುಗೆ ಎಷ್ಟು ಕೊಟ್ಟಿದ್ದಾರೆ ಸ್ಯಾಲ್ರಿ? ಇಟ್ ಈಸ್ 50,000. ರೈಟ್, ದೆನ್ ನೆಕ್ಸ್ಟ್ ಇರೋದು ಗುಂಡು. ಹೌದಾ? ಗುಂಡುಗೆ ಸ್ಯಾಲ್ರಿ ಎಷ್ಟು ಕೊಟ್ಟಿದ್ದಾರೆ? ಇಟ್ ಈಸ್ 10,000. ದೆನ್ ನೆಕ್ಸ್ಟ್ ಸ್ಯಾಲ್ರಿ ಆದಮೇಲೆ ನೆಕ್ಸ್ಟ್ ಇರೋದು ಬೋನಸ್. ಬೋನಸನ್ನು ಕೂಡ ಆ್ಯಡ್ ಮಾಡಬೇಕು ಆ್ಯಸ್ ಪರ್ ಫಾರ್ಮ್ಯಾಟ್. ಬೋನಸ್ ಯಾರಿಗೆ? ಮಿಸ್ಟರ್ ಬಂಡುಗೆ ಮಾತ್ರ ಇದೆ. ಮಿಸ್ಟರ್ ಬಂಡುಗೆ ಬೋನಸ್ ಕೊಟ್ಟಿದ್ದಾರೆ. ಹೌ ಮಚ್? ಇಟ್ ಈಸ್ 20,000. ಓಕೆ, ಇಟ್ ಈಸ್ 20,000. ದೆನ್ ನೆಕ್ಸ್ಟ್ ಕಮಿಷನ್. ಬೋನಸ್ ಬಂಡುಗೆ ಬಿಟ್ಟರೆ ಮತ್ತೆ ಯಾರು ಕೊಟ್ಟಿಲ್ಲ. ಸೊ ಕಮಿಷನ್ ಯಾರಿಗೆ? 3 ಜನರಿಗೆ ಕೊಟ್ಟಿದ್ದಾರೆ, ನಾಗು, ಗುಂಡು ಆ್ಯಂಡ್ ಬಂಡು. ಓಕೆ, ನಾಗು, ಗುಂಡು ಆ್ಯಂಡ್ ಬಂಡು. ಹೌ ಮಚ್? 20,000, 15,000, ದೆನ್ 20,000. ಪ್ರಾಬ್ಲಮಲ್ಲಿದೆ ನೋಡಿ. ಓಕೆ, 20,000, 15,000 ಆ್ಯಂಡ್ 20,000. ಇದು ಇದನ್ನು ಟೋಟಲ್ ಮಾಡಿ. ಓಕೆ, ಮೇಕ್ ಇಟ್ ಟೋಟಲ್. ಟೋಟಲ್ ಈಸ್ 1,35,000. ಓಕೆ, ದೆನ್ ನೆಕ್ಸ್ಟ್ ಆ್ಯಸ್ ಪರ್ ಫಾರ್ಮ್ಯಾಟ್ ಇನ್ನೊಂದು ಆ್ಯಡ್ ಮಾಡಬೇಕು. ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ ಇನ್ನೊಂದು ಆ್ಯಡ್ ಯಾವುದಿದೆ? ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ. ಓಕೆ, ನಂಬರ್ 4th ಪಾಯಿಂಟ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಓಕೆ, ಎಷ್ಟು? ಎಕ್ಸೀಡ್ ಆಫ್ 12%. 12%ಗಿಂತ ಹೆಚ್ಚಿಗೆ ಇರೋದನ್ನು ಮಾತ್ರ ನಾವು ಏನು ಮಾಡಬೇಕು? ಆ್ಯಡ್ ಮಾಡಬೇಕು. ಹೌದಾ? ಎಕ್ಸೈಡ್ ಆಫ್ ಆರ್ ಎಕ್ಸೀಡಿಂಗ್ ಆಫ್
12%. ಓಕೆ, ಈಗ ಇಲ್ಲಿ ಎಷ್ಟಿದೆ ನಮಗೆ ಆ್ಯಕ್ಚುಲ್ ಪ್ರಾಬ್ಲಮಲ್ಲಿ 14% ಇದೆ. ನಾಗು ಹೌ ಮಚ್ ಹ್ಯಾವ್ 4200 ಇಂಟು ಎಷ್ಟು ಪರ್ಸೆಂಟ್ ಇದೆ ಅವನಿಗೆ 14% ಕೊಟ್ಟಿದ್ದಾರೆ. ಬಟ್ ನಮಗೆ ಆ್ಯಕ್ಚುಲಿ ಎಷ್ಟುವರೆಗೆ ಇರಬೇಕು 12 ಇರಬೇಕು, ಮೀನ್ಸ್ 2% ಅಡಿಷನಲ್ ಆಯಿತು. ಹೌದಾ, 2% ಅಡಿಷನ್ ಆದಾಗ ಅದನ್ನೇನು ಮಾಡಬೇಕು, ಆ್ಯಡ್ ಮಾಡಬೇಕು. 4200 ಡಿವೈಡೆಡ್ ಬೈ 14% ಇಂಟು ಹೌ ಮಚ್ ಪರ್ಸೆಂಟ್ 2%. ಇಟ್ ಈಸ್ ಟ್ಯಾಕ್ಸಬಲ್. ಆ್ಯಡ್ ಮಾಡಬೇಕು, 2%ಅನ್ನು ಆ್ಯಡ್ ಮಾಡಬೇಕು. ಎಷ್ಟಾಗುತ್ತೆ, ಇಟ್ ಈಸ್ 600. ಇಟ್ ಈಸ್ ನಾಗು. ದೆನ್ ನೆಕ್ಸ್ಟ್ ಗುಂಡು ಹೌ ಮಚ್ 5600 ತೊಗೊಂಡಿದ್ದಾನೆ. ಇಂಟ್ರೆಸ್ಟ್ ಡಿವೈಡ್ ಬೈ 14% exceed 2%. How much? It is 800. Right. Then next Bandu. How much? 7000 divided by 14% into 2%. Additional 2% taxable. Okay. ಎಷ್ಟಾಯಿತು? That is 1000. Right? 1000. Total ಮಾಡಿದ್ರೆ it is 2400. ಈ 1,35,000 ಪ್ಲಸ್ 2,400 ಬುಕ್ ಪ್ರಾಫಿಟ್ ನೆಟ್ ಪ್ರಾಫಿಟ್ಗೆ ಆ್ಯಡ್ ಮಾಡಬೇಕು. ಎಷ್ಟಾಗುತ್ತೆ ಇದು ಟೋಟಲ್ 1,37,400. 1,37,400. ಸೊ ನೆಟ್ ಪ್ರಾಫಿಟ್ ಪ್ಲಸ್ ಆ್ಯಡ್ ಡಿಸಲೋಡ್ ಎಕ್ಸ್ಪೆನ್ಸಸ್ ಟೋಟಲ್ ಈಸ್ 1,87,400. ಓಕೆ, ಲೆಸ್ ಫಾರ್ಮ್ಯಾಟ್ ಪ್ರಕಾರ ನೋಡಿ, ಲೆಸ್ ಏನು ಮಾಡಬೇಕು ಇವಾಗ, ಇನ್ಕಮ್ ಫ್ರಾಮ್ ಅದರ್ ಹೆಡ್ಸ್. ಬೇರೆ ಹೆಡ್ಡಲ್ಲಿ ಯಾವುದಾದ್ರೂ ಇನ್ಕಮ್, ಬೇರೆ ಹೆಡ್ದ ಇನ್ಕಮ್ ಯಾವುದಾದ್ರೂ ನಮ್ಮಲ್ಲಿ ಬೈ ಮಿಸ್ಟೇಕ್ ಆಗಿ ಕ್ರೆಡಿಟ್ ಆಗಿದ್ದರೆ ಅದನ್ನ ಏನು ಮಾಡಬೇಕು ಇವಾಗ, ಲೆಸ್ ಮಾಡಬೇಕು. ಇನ್ಕಮ್ ಫ್ರಾಮ್ ಅದರ್ ಹೆಡ್ಸ್. ಇಲ್ಲಿ ಪ್ರಾಬ್ಲಮಲ್ಲಿ ಯಾವುದೂ ಕೊಟ್ಟಿಲ್ಲ. ಸೊ ದೆರ್ ಇಸ್ ನೋ ನೆಸೆಸಿಟಿ ಟು ಟೇಕ್ ಎನಿ ಅಮೌಂಟ್. ಓಕೆ, ನಮಗೆ ಫೈನಲಿ ಏನು ಸಿಕ್ತು, ಇಟ್ ಈಸ್ ಬುಕ್ ಪ್ರಾಫಿಟ್. ಅದಕ್ಕೆ ನಾವು ಬುಕ್ ಪ್ರಾಫಿಟ್ ಅಂಥೇಳಿ ತೊಗೋಬೋದು. ಇಟ್ ಈಸ್ ಬುಕ್ ಪ್ರಾಫಿಟ್. ಬುಕ್ ಪ್ರಾಫಿಟ್ ಸಿಕ್ಕ ಮೇಲೆ ನಾವೇನು ಮಾಡಬೇಕಪ್ಪ ಅಂತಂದರೆ ಲೆಸ್ ಒಂದು ಸೆಕ್ಷನ್ ಕೊಡ್ತಾರೆ ನಮಗೆ. ಲೆಸ್ ಅಲೋವೆಬಲ್ ಸ್ಯಾಲರಿ ಆರ್ ರೆಮ್ಯುನರೇಷನ್. ಓಕೆ, ಸ್ಯಾಲ್ರಿ ಆರ್ ರೆಮ್ಯುನರೇಷನ್ ಯಾವ ಸೆಕ್ಷನಲ್ಲಿ, ಅಂಡರ್ ಸೆಕ್ಷನ್ 40B ಅಂಡರ್ ಸೆಕ್ಷನ್ 40B ನಮಗೆ ರೆಮ್ಯುನರೇಷನ್ಗೆ ಲೆಸ್ ಮಾಡಲಿಕ್ಕೆ ಕೊಡ್ತಾರೆ. ಹೌದಾ, ವೆರಿ ಇಂಪಾರ್ಟೆಂಟ್. ನಾನು ನಿಮ್ಗೆ ಹೇಳಿದ್ದೆ ಫಸ್ಟ್ ಎಷ್ಟು ನಾವು ಲೆಸ್ ಮಾಡ್ಬೋದು, ಅಪ್ ಟು 3,90% ಅಂತ ಹೇಳಿದ್ವಿ. ಹೌದಾ, ನಮ್ಗೆ ಅಮೌಂಟ್ ಎಷ್ಟಿದೆ ಇಲ್ಲಿ ಬುಕ್ ಪ್ರಾಫಿಟ್ ಇರೋದೇ 1,87,400. ಅಂದಮೇಲೆ 3 lakh ಮಾತೇ ಬರೋದಿಲ್ಲ. ಡೈರೆಕ್ಟಾಗಿ ಇದ್ರ ಮೇಲೇ 90% ನಾವೇನು ಮಾಡ್ಬೋದು, ಲೆಸ್ ಮಾಡ್ಬೋದು. ಓಕೆ, 90% ಆಫ್ 1,87,400 ಈಸ್ ಎಷ್ಟು ಬರುತ್ತೆ, 1,68,660. ನೀವು ಒಂದು ಸಾರಿ ಕ್ಯಾಲ್ಕುಲೇಟರ್ ತೊಗೊಂಡು ಮಾಡಿ. ಹೌದಾ, 1,87,400 ಎಲ್ಲಿವರೆಗೆ, ಅಪ್ ಟು 3 lakh ಹೌದಾ, ನೆನಪಿರಲಿ 3 ಲಕ್ಷದವರೆಗೆ ನಾವು 90% ಬುಕ್ ಪ್ರಾಫಿಟ್ ತೊಗೋತೀವಿ. 3 ಲಕ್ಷಕ್ಕಿಂತ ದಾಟಿತು ಅಂತಂದರೆ 60% ತೊಗೋತೀವಿ. ಸಪೋಸ್ ಇದು 1,87,400 ಬದಲಾಗಿ 4,87,400 ಇದ್ದರೆ ಇಟ್ಸ್ ಕ್ವೈಟ್ ಕಾಮನ್. 3 lakh ಇಂಟು 90% ಮಾಡ್ತಿದ್ವಿ, ರಿಮೈನಿಂಗ್ ಅಮೌಂಟ್ 60% ಮಾಡ್ತಿದ್ವಿ. ಇಲ್ಲಿ ಆ ನೆಸೆಸಿಟಿ ಇಲ್ಲ. ದೆನ್ ನೆಕ್ಸ್ಟ್ ಇನ್ನೊಂದು ಬರುತ್ತೆ, ಏನು, ಮಿನಿಮಮ್ ಸ್ಯಾಲರಿ ಎಷ್ಟು ನೆನಪು ಮಾಡ್ಕೊಳ್ಳಿ. ಮಿನಿಮಮ್ ಸ್ಯಾಲರಿ ಹೌ ಮಚ್, 1,50,000. 1,50,000 ಏನು ಮಾಡಬೇಕಿದ್ರಲ್ಲಿ, ಎರಡನ್ನ ಕಂಪ್ಯಾರಿಸನ್ ಮಾಡಿ. ವಿಚ್ ಎವರ್ ಈಸ್ ಹೈಯರ್ ಆರ್ ಲೋವರ್, ವಿಚ್ ಎವರ್ ಈಸ್ ಹೈಯರ್ ಯಾವುದು, 1,68,660. 1,68,660 ಈಸ್ ಹೈಯರ್. ಎಷ್ಟಿಗೆ ಮುಗಿಯೋದಿಲ್ಲ, ಇನ್ನೊಂದು ಬರುತ್ತೆ, ಆರ್ ಆ್ಯಕ್ಚುಯಲ್ ಸ್ಯಾಲರಿ ಪೇಯ್ಡ್ ಆರ್ ಆ್ಯಕ್ಚುಯಲ್ ರೆಮ್ಯುನರೇಷನ್ ಪೇಯ್ಡ್. ಆ್ಯಕ್ಚುಯಲ್ ರೆಮ್ಯುನರೇಷನ್ ಆರ್ ಆ್ಯಕ್ಚುಯಲ್ ಸ್ಯಾಲರಿ ಪೇಯ್ಡ್
ಟು ದಿ ಪಾರ್ಟ್ನರ್ಸ್. ಆ್ಯಕ್ಚುಯಲ್ ರೆಮ್ಯುನರೇಷನ್ ಪೇಡ್ ಟು ದಿ ಪಾರ್ಟ್ನರ್ಸ್. ಏನೇನು ಕೊಟ್ಟಿದ್ದಾರೆ ನಾನು ಹೇಳಿದ್ದೆ, ರೆಮ್ಯುನರೇಷನ್ ಮೀನ್ಸ್ ಸ್ಯಾಲರಿ, ಬೋನಸ್ ಆ್ಯಂಡ್ ಕಮಿಷನ್ ಅಂತ ಹೇಳಿದ್ದೆ. ಓಕೆ, ಮೂರನ್ನು ಸೇರಿಸಿ ತಗೊಳ್ಳೋಣ. ಸ್ಯಾಲರಿ ಎಷ್ಟು ಕೊಟ್ಟಿದ್ದಾರೆ ಟೋಟಲ್? ಇಟ್ ಈಸ್ 60,000 ಇಬ್ಬರದು ಸೇರಿ. ದೆನ್ ಬೋನಸ್ ಇಟ್ ಈಸ್ 20,000 ಒಬ್ಬನ ಮಾತ್ರ ಇದೆ. ದೆನ್ ಕಮಿಷನ್ ಮೂರು ಜನರದ್ದು ಸೇರಿ 55,000 ಇಟ್ ಈಸ್ ಆ್ಯಕ್ಚುಯಲ್, ರೈಟ್. ಮೂರನ್ನು ಸೇರಿಸಿದಾಗ ಇಟ್ ಈಸ್ 1,35,000. ಇಲ್ಲಿ ಮತ್ತೆ ನಮಗೇನು ಹೇಳುತ್ತೆ? ವಿಚ್ ಎವರ್ ಈಸ್ ಲೆಸ್ಸರ್. ಹೌದಾ? ವಿಚ್ ಎವರ್ ಈಸ್ ಲೆಸ್ಸರ್ ಅಂತೇಳಿ ಹೇಳುತ್ತೆ. ಓಕೆ, ವಿಚ್ ಎವರ್ ಈಸ್ ಲೆಸ್ಸರ್. ಯಾವುದು ಲೆಸ್ಸರ್ ಇದೆ ಇದರಲ್ಲಿ? 1,35,000 ಇಸ್ ಅ ಲೆಸ್ಸರ್ ಅಮೌಂಟ್. 1,35,000. ಬುಕ್ ಪ್ರಾಫಿಟ್ ಮೈನಸ್ ಅಂಡರ್ ಸೆಕ್ಷನ್ 40B. ಹೌದಾ? ಬುಕ್ ಪ್ರಾಫಿಟಲ್ಲಿ ಅಂಡರ್ ಸೆಕ್ಷನ್ 40B ಅನ್ನು ಲೆಸ್ ಮಾಡಿದ್ರೆ ಎಷ್ಟು ಉಳಿಯಿತು? 52,400. 52,400. ಓಕೆ, ದಿಸ್ ಈಸ್ ಫರ್ಮ್ ಟೋಟಲ್ ಇನ್ಕಮ್. ಓಕೆ, ದಿಸ್ ಈಸ್ ಫರ್ಮ್ ಟೋಟಲ್ ಇನ್ಕಮ್, ರೈಟ್. ಇಲ್ಲಿ ಇನ್ನೊಂದು ಉಳಿತು, ಲಾಸ್ಟ್ ಒನ್ ನೋಡಿ. ರೆಂಟ್ ಆಫ್ ಆಫೀಸ್ ಬಿಲ್ಡಿಂಗ್ ಟು ಗುಂಡು ₹4,000. ರೆಂಟ್ ಆಫ್ ಆಫೀಸ್ ಬಿಲ್ಡಿಂಗ್ದು ರೆಂಟನ್ನು ಯಾರಿಗೆ ಕೊಡ್ತಾರೆ? ಗುಂಡುಗೆ ಕೊಡ್ತಾರೆ. ಮೀನ್ಸ್ ಅದು ಬಿಲ್ಡಿಂಗ್ ಗುಂಡನಿರ್ಬೋದು. ಹೌದಾ? ಅದಕ್ಕಾಗಿ ಅವನಿಗೆ ಬಾಡಿಗೆ ಕೊಡ್ತಾರೆ. ಈ ಫರ್ಮಲ್ಲಿ ಯಾವುದು ಇಂಡಿವಿಜುವಲ್ ಇನ್ಕಮ್ಸನ್ನು ತೋರಿಸೋದಿಲ್ಲ. ಸೊ ಇಟ್ ಈಸ್ ನಾಟ್ ಅ ಪಾರ್ಟ್ ಆಫ್ ಫರ್ಮ್. ಹೌದಾ? ಅದಕ್ಕಾಗಿ ಈ ಪ್ರಾಬ್ಲಮಲ್ಲಿ ಅದನ್ನು ತೋರಿಸೋ ಅವಶ್ಯಕತೆ ಬರೋದಿಲ್ಲ. ರೆಂಟ್ ಆಫ್ ಆಫೀಸ್ ಬಿಲ್ಡಿಂಗ್ ಟು ಗುಂಡು ಇಟ್ ಈಸ್ ಈಸ್ ಪರ್ಸ್ನಲ್ ಇನ್ಕಮ್. ಹೌದಾ? ಅವನ ಪರ್ಸ್ನಲ್ ಇನ್ಕಮಲ್ಲಿ ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲಲ್ಲಿ ಅದನ್ನು ಅವನು ತೋರಿಸ್ತಾನೆ, ಹೊರತಾಗಿ ಇಲ್ಲಿ ತೋರಿಸ್ಲಿಕ್ಕೆ ಬರೋದಿಲ್ಲ. ಈ ರೀತಿ ಪ್ರಾಬ್ಲಮ್ಸನ್ನು ಎಕ್ಸಾಮ್ಸಲ್ಲಿ ಕೊಡ್ತಾರೆ, ರೈಟ್. ಸಿಂಪಲ್ ಇದೆ, ಮತ್ತೊಂದು ಸಾರಿ ರಿವೈಂಡ್ ಮಾಡಿ ನೋಡಿ, ರೈಟ್.